ಈ ಎಪಿಸೋಡ್ನ ಲಾಸ್ಟ್ವರೆಗೂ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕಂತ ಅನಿಸುತ್ತೆ. ಯಾಕೆಂದರೆ ಇವತ್ತು ಅಷ್ಟು ಸೂಪರಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆಯಪ್ಪ ಇವತ್ತಂತೂ ನಿಜವಾಗೂ. ಏಕೆ ಅಂತಂದರೆ ಇಷ್ಟು ದಿನ ಕಾಯ್ತಿದ್ದು ಕಾವೇರಿ ಈಚೆ ಬರಲಿ ಅಂತ, ಬಾಲ ಚೇಂಜ್ ಆಗಲಿ ಅಂತ, ವರದ ಮುಖವಾಡ ಬಯಲಾಗಲಿ ಅಂತ, ಮತ್ತು ಸರಳ ರಮ್ಮಾರ್ ಮುಖವಾಡ ಕೂಡ ಬಯಲಾಗಲಿ ಅಂತ. ಸೊ ಏನಾಗುತ್ತೆ ಏನು ಕತೆ ಅಂತ ಕೊನೆವರೆಗೂ ವಿಡಿಯೋನ ನೋಡಿ. ತುಂಬ ಚೆನ್ನಾಗಿದೆ ಇವತ್ತು. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನೀಲ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಬಾಲ್ ಅಂತೂ ಫೋಟೋ ನೋಡಿಕೊಂಡು ತುಂಬ ಫೀಲ್ ಮಾಡಿಕೊಂಡು ಕಾವೇರಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾನೆ. ಕಾವೇರಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಾವೇರಿ, ನಿನ್ನ ನಾನು ಪ್ರೀತಿ ಮಾಡಿಕೊಂಡು ಮನೆ ಕರ್ಕೊಂಡು ಬಂದೆ, ಆದರೆ ನಿನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಈ ಬಾಲನ ಮಾತು ಕೇಳಿ ನಾನು ವರ್ಧನ್ ಮಾತು ಕೇಳಿ ನಾನು ನಿನ್ನ ನಂಬ್ದಂಗೆ ನಾನೇ ಒಂದು ಸಾಕ್ಷಿ ಹೇಳಿ ನಿನ್ನ ಜೈಲಿಗೆ ಸೇರಿಸ್ಬಿಟ್ಟೆ. 10 ವರ್ಷದಿಂದ ನೀನು ಜೈಲಲ್ಲೇ ಇದೆಯಾ, ಆದರೂ ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಕಾವೇರಿ. ದಯವಿಟ್ಟು ನನ್ನ ಕ್ಷಮಿಸು. ಇನ್ಮೇಲೆ ನೋಡು ನಾನು ಏನು ಅಂತ ತೋರಿಸ್ತೀನಿ. ನಾನು ಯಾವ ಥರ ವರ್ಧ ಮೇಲೆ ನಾನು ಸೇಡ್ ತೀರಿಸ್ಕೊತೀನಿ ಅಂತಂದರೆ ಅದು ಹೇಳೋಕ್ಕೆ ಆಗೋದಿಲ್ಲ. ಅಷ್ಟು ಜೋರಾಗೆ ನಾನು ಸೇಡ್ ತೀರಿಸ್ಕೊತೀನಿ ಅವನ ಮೇಲೆ. ಸೊ ನೀನು ನಿರಪರಾಧಿ ಅಂತ ಆದಷ್ಟು ಬೇಗನೆ ನಾನು ಜೈಲಿಂದ ಹೊರಗಡೆ ಕರ್ಕೊಂಡು ಬರ್ತೀನಿ. ನನಗೂ ನನ್ನ ಮಗುಗೆ ಆಗಿರೋ ಅನ್ಯಾಯನ, ನಿನಗೂ ಆಗಿರೋ 3 ಜನಕ್ಕೆ ಆಗಿರೋ ಅನ್ಯಾಯನ ನಾನು ತೀರಿಸ್ಕೊತೀನಿ. ಅಂದರೆ ಮಗು ಸತ್ತೋಗ್ಬಿಟ್ಟಿದೆ ಅಂತ ಹೇಳಿದ್ದಾನಲ್ವ ಸತ್ಯ. ಸೊ ಅದರಿಂದ ಹಾಗೆ ಹೇಳ್ತಾ ಇರ್ತಾನೆ ಆ ಫೋಟೋ ನೋಡಿಕೊಂಡು. ಆ ಫೋಟೋ ಅವರಿಬ್ಬರು ಇರೋದು ಫೋಟೋ ಅರ್ಧಾಕ್ಬಿಟ್ಟು ಸುಲೋಚನಾ ಮತ್ತು ಕಾವೇರಿ ಇರೋ ಫೋಟೋ ಮಾತ್ರ ಇಟ್ಕೊಂಡಿರ್ತಾನೆ. ಸೊ ಇಲ್ಲಿ ಒಂದು ಕಡೆ ಇವ್ರನ್ನ ತುಂಬ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಸರಳ, ಪ್ಲೀಸ್ ಕಣ್ರಿ, ತಪ್ಪಾಯ್ತು ಕಣ್ರಿ, ದಯವಿಟ್ಟು ಕ್ಷಮಿಸ್ಬಿಡು ಅಂತ. ನೀನು ಕ್ಷಮಿಸು ಅಂತ ನನ್ನ ಕ್ಷಮೆನೇ ಕೇಳಬೇಡ, ಕ್ಷಮೆನೇ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಸತ್ಯ ಅಣ್ಣ ತುಂಬ ಕೋಪ ಮಾಡಿಕೊಂಡು ಒಂಥರ ಜೀವನನೇ ಒಂಥರ ಬೇಸೊತ್ತೋದಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ರಾಣಿ ಅಂತಂದರೆ ಅಷ್ಟು ಪಂಚ ಪ್ರಾಣ ಅಣ್ಣನಿಗೆ. ತಂಗಿಯೇ ಎಷ್ಟು ಆಸೆ ಪಡ್ತಿದ್ರೋ ರಾಣಿನೂ ಅಷ್ಟೇ ಆಸೆ ಪಡ್ತಾ ಇರ್ತಾರೆ. ಆದರೆ ಹರಿ ಕ್ಷಮೆನೇ ಇಲ್ವೇನ್ರಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ ನನ್ನ ಅಂತೇಳಿ ತುಂಬ ರಿಕ್ವೆಸ್ಟ್ ಮಾಡ್ಕೋತಾಳೆ ಸರಳ. ಅವ್ರು ಏನೇ ಕನ್ವಿನ್ಸ್ ಮಾಡಿದ್ರು ಕೂಡ ರಿಕ್ವೆಸ್ಟ್ ಆಗ್ತಾ ಇರಲ್ಲ. ನಾನಂತೂ ಯಾವತ್ತೂ ನಿನ್ನ ಕ್ಷಮಿಸೋದೇ ಇಲ್ಲ, ನೀನಂದರೆ ನನಗೆ ಇಷ್ಟನೇ ಇಲ್ಲ. ಇವತ್ತು ಅರ್ಥ ಮಾಡ್ಕೊಳ್ತೀಯ, ನಾಳೆ ಅರ್ಥ ಮಾಡ್ಕೋತೀಯ ಅಂತ ತುಂಬ ನೋಡಿದೆ ನಾನು. ಆದರೆ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನೀನು ದ್ವೇಷ ಮಾಡ್ತಾ ಇದೀಯ. ನನ್ನ ತಂಗಿ ಮಗಳ ನೀನು ದ್ವೇಷ ಮಾಡಿ ಅವಳನ್ನ ಚಿಕ್ಕ ಹುಡುಗಿನ ತೊಗೊಂಡೋಗಿ ಈ ರೀತಿ ದತ್ತು ಕೊಡಬೇಕು ಅಂತ ಅದು ಹೇಗೆ ಮನಸ್ಸು ಬಂತು ನಿನಗೆ? ಅಲ್ಲ ನೀನು ಒಂದು ತಾಯಿ ಅಲ್ವಾ, ಇನ್ನೊಂದು ತಾಯಿ ಭಾವನೆ ಜೊತೆ ಆಟ ಆಡಿದೆಯಲ್ಲ ನೀನು. ಹೋಗಿ ಆ ತಾಯಿ ಭಾವನೆ ಜೊತೆ ಆಟ ಆಡಿ ಈ ಮಗುನ ತೊಗೊಂಡೋಗಿ ಅಲ್ಲಿಗೆ ಕೊಟ್ಟಿದೆಯಲ್ಲ ನೀನು. ನನ್ನ ಕಾವೇರಿ ಬಂದರೆ ಏನಾದರೂ ನನ್ನ ಮಗಳು ಎಲ್ಲಿ ಅಂತ ಕೇಳಿದರೆ ಅವಳಿಗೆ ನಾನು ಏನು ಆನ್ಸರ್ ಮಾಡಬೇಕು ಅನ್ನೋದು ನೀನು ಯೋಚನೆ ಮಾಡಲಿಲ್ವೇನೆ ನೀನು? ಅಲ್ಲ ಯಾರೋ ಏನೋ ಹೇಳ್ತಾರೆ ಅಂತೇಳಿ ಅದು ಹೇಗೆ ನಂಬದೆ ನೀನು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಬೈತಾ ಇರ್ತಾನೆ ಸತ್ಯಣ್ಣ. ಸೊ ಇಲ್ಲಿ ಒಂದು ಕಡೆ ತುಂಬಾ ನೊಂದ್ಕೊಂಡು ಬಾಲ ಅವನ ಒಂದು ನೋವುಗಳೆಲ್ಲ ಹೇಳ್ಕೊತಾ ಇರ್ತಾನೆ. ಅಂದರೆ ನಿನ್ನ ನಾನು ಪ್ರೀತಿ ಮಾಡಿದೆ, ಎಷ್ಟು ಶ್ರೀಮಂತಿಕೆ ಇತ್ತು ನಿಮ್ಮ ಒಂದು ಮನೆತನ, ಆದರೆ ನೀನು ನಾನು ಏನು ಇಲ್ಲ ಅಂತಂದರೂ ಕೂಡ ನನಗೊಂದು ಮನೆಯೂ ಇರಲಿಲ್ಲ, ಆದರೂ ಕೂಡ ನನ್ನ ಜೊತೆ ನೀನು ನಂಬಿ ಬಂದೆ ಕಾವೇರಿ. ಆದರೆ ನಿನ್ನ ನಾನು ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ನಿನ್ನ ಪ್ರೀತಿ ಮಾಡಿದ್ದಕ್ಕೂ ನಾನು ಏನು ಫಲ ಇಲ್ದಂಗೆ ಮಾಡಿಕೊಂಡೆ, ಆದರೆ ನಿನ್ನ ನಂಬಲಿಲ್ಲ ನಾನು. ನೀನು ನನ್ನ ನಂಬಿ ಬಂದೆ, ಆದರೆ ನಿನ್ನ ನಾನು ನಂಬಲಿಲ್ಲ. ಯಾರೋ 3ನೇವ್ರ ಮಾತು ಕೇಳಿ ನಾನು ಈ ರೀತಿ ನನ್ನ ಜೀವನನ ಹಾಳು ಮಾಡಿಕೊಂಡು ನಿನಗೂ ನೋವು ಕೊಟ್ಟು 10 ವರ್ಷದಿಂದ ಜೈಲಲ್ಲಿ ಸೇರಿಸ್ದೆ ಕಾವೇರಿ. ನಿನ್ನ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ನೀನು ಜೈಲಿಂದ ಹೊರಗಡೆ ಬರ್ತೀಯ ಅಂತ ಕೂಡ ಹೇಳ್ತಾನೆ. ಸೊ ಇಲ್ಲಿ ಒಂದು ಕಡೆ ಸರಳ ಅಂತೂ ಇನ್ನೇನು ತುಂಬಾ ಕನ್ವಿನ್ಸ್ ಮಾಡಿರಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಅಂದರೆ ನೋಡು ನಾನು ಕ್ಷಮೆ ಅಂತೂ ಇರೋದಿಲ್ಲ. ಒಂದು ಕೆಲಸ ಮಾಡಿಬಿಡ್ರಿ, ನೀನು ನಿಮ್ಮಮ್ಮ ನಿಮ್ಮ ಮಕ್ಕಳು ಎಲ್ಲ ಮನೇಲಿ ಇದ್ಬಿಡಿ, ನಾನು ರಾಣಿ ಮನೆ ಬಿಟ್ಟು ಹೋಗ್ತೀವಿ ಅಂತ ಕೂಡ ಹೊರಡ್ತಾರೆ. ಅಯ್ಯೋ ರೀ ಪ್ಲೀಸ್ ರೀ, ಆ ರೀತಿ ಮಾಡಿಬಿಡ್ರಿ, ನೀವು ಮನೆ ಬಿಟ್ಟು ಹೋದರೆ ನನಗೆ ಯಾರು ದಿಕ್ಕು, ಹಾಗೆ ಹೀಗೆ ಅಂತ ಕಾವೇರಿ ಬೇಡ್ಕೊಂಡು ಕಾಲಿಡ್ಕೊಳಕ್ಕೆ ಹೋಗ್ತಾಳೆ. ಸೊ ಅವಾಗ ಸತ್ಯಣ್ಣ ಇದ್ಕೊಂಡು ಹಾಗಿದ್ರೆ ಒಂದು ಕೆಲಸ ಮಾಡು, ನಾವು ಇಲ್ಲೇ ಇರ್ತೀವಿ ಮಕ್ಕಳು ನಾವೆಲ್ಲ, ನೀನು ಮನೆ ಬಿಟ್ಟು ನಿಮ್ಮ ಅಮ್ಮನ ಜೊತೆ ಹೋಗ್ಬಿಡು ನಿಮ್ಮ ಅಮ್ಮನ ಮನೆಗೆ ಅಂತ ಹೇಳ್ಬಿಡ್ತಾರೆ. ಅಯ್ಯೋ ರೀ ಆ ರೀತಿ ಮಾತಾಡ್ಬಿಡ್ರಿ, ನನಗೆ ಯಾರು ದಿಕ್ಕು, ನಾನು ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ ರೀ, ನೀವೇ ನನಗೆ ದಿಕ್ಕು ಅಂತ ಬೇಡ್ಕೋತಾಳೆ ಸರಳ. ನೀನು ಹೇಗೆ ಬೇಡ್ಕೋತಾ ಇದೆ, ಈ ಮಗುಗೂ ಅಷ್ಟೇ ಕಣೆ, ಅವಳಿಗೆ ಯಾರೇ ದಿಕ್ಕು, ನಾವು ಬಿಟ್ಟರೆ ಯಾರೇ ಇದ್ದಾರೆ, ಅವರಮ್ಮ ನೋಡಿದ್ರೆ ಜೈಲಲ್ಲಿದ್ದಾಳೆ, ನಾವು ಬಿಟ್ಟರೆ ಅವ್ರಿಗೆ ಯಾರಿದ್ದಾರೆ ಹೇಳು ಅವಳಿಗೆ, ನೀನು ಅದನ್ನು ಯಾಕೆ ಯೋಚನೆ ಮಾಡಲಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಆದರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ, ಏನೋ ತಪ್ಪಾಯ್ತು ಕಣ್ರಿ ಅಂತೇಳಿ ಬೇಡ್ಕೊತಾಳೆ. ಮತ್ತು ಇಲ್ಲಿ ಅಜ್ಜಿ ಕೂಡ ಅದೇ ರೀತಿ ಬೇಡ್ಕೊತಾರೆ, ದಯವಿಟ್ಟು ಕ್ಷಮಿಸ್ಬಿಡ್ರಿ ಹಳಿ, ಅಂದರೆ ಏನೋ ನಾನು ಹೇಳ್ದಂಗೆ ಅವಳು ಮಾಡಿದ್ಲು ಅಷ್ಟೇನೇನೆ, ನಾನು ಹೇಳಿದ್ದಷ್ಟೇ ಅವಳು
ಅವಳು ಮಾಡಿದ್ದು, ಅವಳು ತುಂಬ ಒಳ್ಳೆಯವಳೇನೆ ಅಂತ ಹೇಳ್ಬಿಟ್ಟು ಅವರಮ್ಮ ಹೇಳ್ತಾ ಇರ್ತಾರೆ. ಸರಳ ಯಾರೋ ಏನೋ ಹೇಳ್ತಾರೆ, ಮೂರನೇವ್ರು ಕೂಡ ಬಂದು ಮತ್ತೆ ಇನ್ನೊಂದ್ಸರಿ ಹೇಳ್ತಾರೆ ಕಣೆ, ಅದನ್ನು ನಂಬ್ತೀಯ ಕಣೆ ನೀನು, ನಂಬ್ತೀಯ ನೀನು. ಯಾರೋ ಏನೋ ಹೇಳ್ತಾರೆ ಅಂದರೆ ಅದು ಹೇಗೆ ನಂಬೆ ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ? ನೀನು ಒಳ್ಳೆಳಾಗಿದ್ರೆ ಈ ರೀತಿ ಹಾಕ್ತಾನೆ ಇರಲಿಲ್ಲ. ನೀನು ಯಾವತ್ತೂ ಕೆಟ್ಟು ಮುಖವಾಡ ಇವತ್ತು ಬೈಲಾಯಿತು ಅಷ್ಟೇ. ನೀನು ಯಾವಾಗಲೂ ಕೆಟ್ಟೋಳೇನೆ ಅಂತ ಹೇಳ್ಬಿಟ್ಟು ಬೈದು ಮನೆ ಬಿಟ್ಟು ಹೋಗು ಫಸ್ಟು. ನಾಳೆ ಅವ್ರಿಗೂ ಟೈಮ್ ಕೊಡ್ತಾ ಇದ್ದೀನಿ ನಿನಗೆ, 24 ಗಂಟೆ ಅಷ್ಟೇ, ಅಷ್ಟರೊಳಗೆ ಪ್ಯಾಕಿಂಗ್ ಮಾಡ್ಕೊಂಡು ಹೊರಟ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ, ಫೋನು ರಿಸೀವ್ ಮಾಡೋಕ್ಕೆ ಅಂತ ಬರ್ತಾನೆ. ಸೊ ಫೋನ್ ಬಂದಿರೋದು ರವಿ ಅವರು ಫೋನ್ ಮಾಡಿರ್ತಾರೆ, ಅಂದರೆ ಲಾಯರು. ಇಲ್ಲಿ ಕಾಯ್ತಾ ಇರ್ತಾರೆ. ಅಷ್ಟರಲ್ಲೇ ಸತ್ಯ ಅವ್ರು ಕೂಡ ಬರ್ತಾರೆ. ಸೊ ರವಿಯವರೇ ಫೋನ್ ಮಾಡಿಬಿಟ್ಟು ಸತ್ಯ ಅವ್ರನ್ನ ಬರೋಕ್ಕೆ ಹೇಳಿರ್ತಾರೆ. ಯಾಕೆ ಅಂತಂದರೆ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳಿ. ಯಾಕ್ರಿ ಬರೋಕ್ಕೆ ಹೇಳಿದ್ರಿ, ದಯವಿಟ್ಟು ಅದೆಲ್ಲ ನಡೆದಿರೋದೆಲ್ಲ ಒಂದು ಕೆಟ್ಟ ಕನಸು ಅಂತ ಬಿಟ್ಬಿಡೋಣ ಅಂತ ಸತ್ಯ ಅವರು ಹೇಳ್ತಾರೆ. ಸರಿ ಆಯಿತು, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಕರೆದಿಲ್ಲ, ನಾನು ಮಾತಾಡೋದು ಬೇರೆದ್ರ ಬಗ್ಗೆ ಕರೆದಿದ್ದೀನಿ ಅಂತ ಹೇಳಿದಾಗ ಸತ್ಯಣ್ಣ ಇದ್ಕೊಂಡು ಹೌದು ನಿಮ್ಮ ಮಿಸ್ಸಸ್ ಹೇಗಿದ್ದಾರೆ ಅಂತ ಕೂಡ ಕೇಳ್ತಾರೆ. ಕೇಳಿದ ತಕ್ಷಣ ಅವರು ರವಿ ಅವರು ಇದ್ಕೊಂಡು ನಮ್ಮ ಮಿಸ್ಸಸ್ ಪರಿಸ್ಥಿತಿ ಕ್ರಿಟಿಕಲ್ ಆಗೋಗ್ಬಿಟ್ಟಿದೆ ಸತ್ಯ ಅವರೇ, ನಾನು ಏನಕ್ಕೆ ಬಂದಿದ್ದೀನಿ ಅಂತಂದರೆ ನಿಮ್ಮ ರಾಣಿನ ನಮ್ಮ ಮನೆಗೆ ಕಳಿಸ್ಕೊಡಿ, ಮಗಳ ಥರ ನೋಡ್ಕೊತೀವಿ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಸತ್ಯವ್ರು ಇದ್ಕೊಂಡು ಅದು ಹೇಗೆ ಕಳಿಸ್ಕೊಡೋಕ್ಕಾಗುತ್ತೆ, ನನ್ನ ಕಣ್ಣು ಕಿತ್ಕೊಡಿ ಅಂತಂದರೆ ನಾನು ಹೇಗೆ ಕಿತ್ಕೊಡ್ಲಿ ಹೇಳಿ, ಆ ರೀತಿಯೇ ನನ್ನ ಸೊಸೆ, ಅವಳು ಯಾರೂ ಅಲ್ಲ, ಅವಳು ಅನಾಥೆ ಕೂಡ ಅಲ್ಲ, ಅವಳಿಗೆ ತಾಯಿ ಇದ್ದಾಳೆ, ತಾಯಿ ಇರೋದೇನೆ ಜೈಲಲ್ಲಿ, ನಮ್ಮ ತಂಗಿ ಕಾವೇರಿನೇ ಜೈಲಲ್ಲಿ ಇರೋದು, ಅದ್ರ ಬಗ್ಗೆನೇ ನಾವು ಬಿಡಿಸ್ಕೊಡಿ ಅಂತ ನಿಮ್ಮನ್ನು ಮಾತಾಡೋಕ್ಕೆ ಬಂದಿದ್ದು, ಅಂದರೆ ಅವಳ ಹೊರಗಡೆ ತರಬೇಕು ಅಂತ ಬಂದಿದ್ದು, ದಯವಿಟ್ಟು ಕ್ಷಮೆ ಇರಲಿ, ಈ ರೀತಿ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನೂ ಹೇಳಿ ಹೊರಟ್ಬಿಟ್ಟು ಬರ್ತಾರೆ. ಸೊ ಇಲ್ಲಿಗೆ ಎಲ್ಲ ಮರೆತುಬಿಡಿ, ನೀವ್ಯಾರಂತ ನಮಗೆ ಪರಿಚಯ ಇಲ್ಲ, ನಾವ್ಯಾರಂತ ನಿಮಗೂ ಈಗ ಜಸ್ಟ್ ಪರಿಚಯ ಆಗಿದ್ದು, ಅದನ್ನು ಮರೆತುಬಿಟ್ಟು ಮುಂದುವರಿಯೋಣ ಅಂತೇಳಿ ಸತ್ಯವರು ಬಂದುಬಿಡ್ತಾರೆ. ಚೆಕ್ ಕೂಡ ಕೊಡ್ತಾರೆ, ಎಷ್ಟು ಬೇಕಾದ್ರೆ ಅಷ್ಟು ಬರ್ಕೊಳ್ಳಿ ಅಂತ, ಆದರೆ ಒಪ್ಪೋದಿಲ್ಲ. ತಿರ್ಗಾ ಮತ್ತೆ ಕರೀತಾರೆ, ದಯವಿಟ್ಟು ಪ್ಲೀಸ್ ಕಣ್ರಿ ಇದೊಂದು ಮಾತು ನೆರವೇರಿಸ್ಕೊಡಿ ಪ್ಲೀಸ್ ಅಂತೇಳಿ ಮತ್ತೆ ರವಿಯವರು ಬೇಡ್ಕೊತಾರೆ. ಇದೊಂದು ಸರಿ ನಾನು ಹೆಂಡ್ತಿ ಮುಖ ನೋಡಿ ಅದ್ರ ಕಳಿಸ್ಕೊಡಿ, ತುಂಬ ಚೆನ್ನಾಗಿ ನೋಡ್ಕೊತೀವಿ, ನಿಮಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಯಾಕೆ ಅಂತಂದರೆ ಕಾವೇರಿದು ತುಂಬ ಕ್ರಿಟಿಕಲ್ ಕೇಸ್ ಆಗಿರುತ್ತೆ. ಸೊ ಹಾಗಾಗಿ ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ, ದುಡ್ಡೆಲ್ಲ ಜಾಸ್ತಿ ಬೇಕಾಗುತ್ತೆ, ತೊಗೊಳ್ಳಿ ನೀವು ಒಂದು 50 ಲಕ್ಷನ ಕೋಟಿನ ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಅಂತ ಕೊಡೋಕೆ ಹೋದರೆ ಇಲ್ಲ ಆಗಲ್ಲ, ದುಡ್ಡಿ ಮಾರ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಸತ್ಯಣ್ಣ ವಾಪಸ್ ಬಂದುಬಿಡ್ತಾರೆ. ಅದನ್ನು ರಾಣಿ ಕದ್ದು ಕೇಳಿಸ್ಕೊತಾ ಇರ್ತಾಳೆ. ರವಿಯವರು ಬರ್ತಾ ಇರ್ತಾರೆ, ಬರಬೇಕಾದಾಗ ಹೋಗಿ ಅಡ್ಡ ನಿಂತ್ಕೊತಾಳೆ ರಾಣಿ ನಿಂತ್ಕೊಂಡ ತಕ್ಷಣ ರವಿಯವರು ಗಾಡಿನ ಇಳಿಸ್ಬಿಟ್ಟು ಅಲ್ಲಿ ಇಳ್ಕೊಂಡು ಬರ್ತಾರೆ. ಬಂದು ಯಾಕಮ್ಮ ರಾಣಿ ಇಲ್ಲಿ ನಿಂತಿದೆಯಾ ಅಂತ ಅಂದಾಗ, ಅಂಕಲ್ ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡೆ ಅಂತ ರಾಣಿ ಹೇಳ್ತಾಳೆ. ಸೊ ಏನು ಮಾತಾಡಬೇಕು ಅಂತ ಕೇಳಿದಾಗ, ಅಂಕಲ್ ನಾನು ನಿಮ್ಮ ಜೊತೆ ಬರ್ತೀನಿ ಅಂಕಲ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗಂದ ತಕ್ಷಣನೇ ಏನಮ್ಮ ಹೇಳ್ತಿದ್ದೀಯ ನೀನು ಅಂತ ಹೇಳಿ ರವಿಯವರು ಕೇಳ್ತಾರೆ. ಏನು ಗೊತ್ತಾ, ನಾನು ನಿಮ್ಮ ಜೊತೆ ಬರ್ತೀನಿ, ಆದರೆ ಒಂದು ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಅದೇನು ಕಂಡೀಷನ್ ಅಂತ ಹೇಳಮ್ಮ ಅಂತ ಅಂದಾಗ, ಏನಿಲ್ಲ ಅಂಕಲ್, ನಮ್ಮ ಅಮ್ಮನ ಜೈಲಿಂದ ನೀವು ಈಚೆ ಕರ್ಕೊಂಡು ಬರಬೇಕು, ಆವಾಗ ನಾನು ನಿಮ್ಮ ಜೊತೆ ಬಂದು ನಿಮ್ಮ ಮನೇಲೇ ಇದ್ಬಿಡ್ತೀನಿ ಅಂತ ಕೂಡ ರಾಣಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ರವಿಯವರು ಇದ್ಕೊಂಡು ಯೋಚನೆ ಮಾಡ್ತಾರೆ, ಈ ಮಗುಗೆ ತಾಯಿ ಅಂದರೆ ಎಷ್ಟೊಂದು ಆಸೆ ಇರಬಹುದು. ಸೊ ಈಗ ಅವ್ರ ಅಮ್ಮನಿಗೋಸ್ಕರ ನಾನು ಬರ್ತೀನಿ, ನಿಮ್ಮ ಮನೆ ಮಗಳಾಗಿರ್ತೀನಿ ಅಂತ ಒಪ್ಕೋತಿದ್ದಾಳಲ್ವ, ಸೊ ಇದು ನನ್ನ ಹೆಂಡತಿ ಕೂಡ ಹೆಲ್ಪ್ ಆಗುತ್ತಲ್ವ, ನನ್ನ ಹೆಂಡ್ತಿನೂ ರಾಣಿ ಬೇಕು ಅಂತಲೇ ಬಯಸ್ತಾ ಇದ್ದಾಳೆ, ಸೊ ಹಾಗಾಗಿ ಇದು ಮಾಡಿಕೊಟ್ರೆ ಒಳ್ಳೇದೇನೋ ಅಂತ ಅವ್ನ ಮನಸ್ಸಲ್ಲಿ ಅನ್ಕೋತಾನೆ. ಆದರೆ ನಿಮ್ಮ ಮಗಳಂದರೆ ಅಷ್ಟೊಂದು ಇಷ್ಟನಾ ನಿಮ್ಮಮ್ಮ ಅಂದರೆ ಅಂತ ಹೇಳ್ಬಿಟ್ಟು ರವಿಯವರು ಕೇಳ್ತಾರೆ ರಾಣಿನ. ಹೌದು ಅಂಕಲ್, ಅವರಂದರೆ ನಂಗೆ ತುಂಬ ಇಷ್ಟ, ನಮ್ಮಮ್ಮ ಹೊರಗಡೆ ಪ್ರಪಂಚನೇ ನೋಡಿಲ್ಲ, 10 ವರ್ಷದಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ಜೈಲಲ್ಲೇ ವನವಾಸ ಅನುಭವಿಸ್ತಾ ಇದ್ದಾರೆ, ಅವ್ರ ನಗುನ ನೋಡಬೇಕು ಅನ್ನೋದು ನನ್ನ ಆಸೆ, ಹೊರಗಡೆ ಬಂದ ಮೇಲೆ ಅವ್ರ ನಗುನ ನೋಡಿ ನಾನು ಖುಷಿ ಪಟ್ಬಿಡ್ತೀನಿ ಅಂಕಲ್, ಪ್ಲೀಸ್ ಅಂಕಲ್ ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ, ನಮ್ಮ ಅಮ್ಮನ ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಂಡು ಬನ್ನಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ರಾಣಿ. ಆಗ ಅಂದ ತಕ್ಷಣ ರವಿ ಇದ್ಕೊಂಡು ಯೋಚನೆ ಮಾಡಿಕೊಂಡು ಹೇಗಾದರೂ ಮಾಡಿ ಇದಕ್ಕೆ ಒಪ್ಕೊಳ್ಳೋದೇ ಒಳ್ಳೆಯದು ಅಂತ ಅನಿಸುತ್ತೆ, ಆದರೆ ನಿಮ್ಮ ಮಾವ ಸುಮ್ಮನೆ ಇರಲ್ಲಮ್ಮ ಅಂದಾಗ, ನಾನು ನಮ್ಮ ಮನೆಯವ್ರನ್ನ ನಮ್ಮ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು ಅಂಕಲ್, ನೀವು ಹೇಗಾದರೂ ಮಾಡಿ ನಮ್ಮ ಅಮ್ಮನೊಂದು ಬಿಡಿಸ್ಕೊಂಡು ಬನ್ನಿ ಅಂತೇಳಿ ತುಂಬಾ ರಿಕ್ವೆಸ್ಟ್ ಮಾಡಿ ಕಾಲು ಇಳ್ಕೊಳ್ಳೋಕ್ಕೆ ಹೋಗ್ತಾಳೆ. ಕಾಲು ಇಳ್ಕೊತೀನಿ ಅಂಕಲ್, ಹೇಗಾದರೂ ಮಾಡಿ ನಮ್ಮ ಅಮ್ಮನ ಹೊರಗಡೆ ಕರ್ಕೊಂಡು ಬನ್ನಿ, ನಾನು ಮನೆಯವ್ರು ನೀವು ಒಪ್ಪಿಸಿ ಖಂಡಿತ ನಿಮ್ಮ ಜೊತೆ ಬರೋಕ್ಕೆ ರೆಡಿ ಇದ್ದೀನಿ ಅಂತ ಕೂಡ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣವೇ ಇನ್ನು ರವಿಯವರು ಇದ್ಕೊಂಡು, ಹಾಗಾದರೆ ಈ ಮಗು ಖಂಡಿತ ಮಾತು ಕೊಟ್ಟಿದೆ, ಅದನ್ನು ಉಳಿಸ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಈ ಮಗುನ ಮಾತು ಕೇಳಿ ನಾನು ಬಿಡಿಸ್ಕೊಂಡು ಬರೋದೇ ಒಳ್ಳೆಯದು ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ರವಿ ಇದ್ಕೊಂಡು, ಸರಿ ಅಮ್ಮ ಆಯಿತು, ಆಗಿದ್ರೆ ನಾನು ಇದಕ್ಕೆ ಟ್ರೈ ಮಾಡ್ತೀನಿ ಅಂತ ಕೂಡ ರವಿ ಹೇಳ್ತಾರೆ. ಸೊ ಅಂದ ತಕ್ಷಣ ಇವಳು ಇದ್ಕೊಂಡು ರಾಣಿ, ಸರಿ ಆಯಿತು ಅಂಕಲ್ ಅಂತ ಹೇಳ್ಬಿಟ್ಟು
ಅವಳ ಪಾಡಿಗೆ ಅವಳು ಹೋಗ್ತಾಳೆ. ಇಲ್ಲಿ ಒಂದು ಕಡೆ ಸತ್ಯ ತುಂಬ ಟೆನ್ಷನ್ನಿಂದ ತುಂಬ ಜೋರಾಗಿ ಬಟ್ಟೆ ಹೊಲಿತಾ ಇರ್ತಾನೆ. ಎಷ್ಟು ಜೋರಾಗಿ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಕೈ ನೀನು ಚುಚ್ಚುತ್ತೆ ಅನ್ನೋ ಥರ ಜೋರಾಗಿ ಹೊಲಿತಾ ಇರ್ತಾನೆ. ಅಲ್ಲಿಗೆ ಸೀನಾ ಬರ್ತಾನೆ. ಸೀನಾ ಬಂದ್ಬಿಟ್ಟು, ಯಾಕೋ ಸತ್ಯ ಅಷ್ಟೊಂದು ಕೋಪ ಮಾಡ್ಕೊಂಡು ಬಟ್ಟೆ ಹೊಲಿತಾ ಇದೆಯಾ, ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡು ಗಾಬರಿ ಪಟ್ಕೊಂಡು ಹೊಲಿತೀಯ, ಬಾರೋ ಇಲ್ಲಿ ಅಂತೇಳಿ ಕರೆಯೋಕ್ಕೆ ಹೋದಾಗ ಹಂಗೆ ಕೈನ ಇಟ್ಬಿಡ್ತಾನೆ ಮಿಷನ್ ಒಳಗಡೆ. ಅಯ್ಯೋ ಸತ್ಯ ಬಿಡೋ, ಯಾಕೋ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂಡು ಗಾಬರಿ ಮಾಡ್ಕೊಂಡಿದ್ದೀಯ ಅಂತ ಈಚೆ ಕರ್ಕೊಂಡು ಬಂದು ಕುಂಡಿಸ್ಕೊಂಡಾಗ ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಬಾರೋ ಮನೆಗೆ ಹೋಗೋಣ, ಟೈಮ್ ಆಗಿದೆ ಅಂದಾಗ, ಇಲ್ಲ ನನ್ನ ಮನೆಗೆ ಬರೋಕ್ಕೆ ಅಷ್ಟೊಂದು ಇಷ್ಟ ಇಲ್ಲ, ನನಗೆ ಇಲ್ಲೇ ಇದ್ದರೆ ನೆಮ್ಮದಿ ಇರುತ್ತೇನೋ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಇಲ್ಲೇ ಇದ್ಬಿಡ್ತೀನಿ ಇಲ್ಲ ಸೀನಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಲ್ಲ ಕಣೋ ಏನಾಯಿತು, ಯಾಕೋ ಇಷ್ಟೊಂದು ಚಿಂತೆ ಮಾಡ್ತಿದ್ದೀಯ ಅಂದಾಗ, ನೋಡು ಸೀನಾ, ಶ್ರೀಮಂತಿಕೆತನ ಇದ್ದಾಗ ನಮ್ಮಪ್ಪ ನಾವೆಲ್ಲ ಶ್ರೀಮಂತರಾಗಿದ್ದಾಗ ಈ ಶ್ರೀಮಂತಿಕೆತನನೇ ಬೇಡ, ಬಡವರಾಗಿ ಇರೋದು ಒಳ್ಳೇದೇನೋ ಅಂತ ಅನ್ನಿಸ್ಬಿಟ್ಟಿತ್ತು ಕಣ ನನಗೆ. ಆದರೆ ಇವಾಗ ನೋಡಿದ್ರೆ ಶ್ರೀಮಂತಿಕೆತನ ಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಯಾಕೆಂದರೆ ನಮ್ಮ ಕಾವೇರಿನ ಬಿಡಿಸ್ಕೊಂಡು ಬರೋಕ್ಕೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ಲಂಬೂದರವರು ಬರ್ತಾರೆ. ಬಂದುಬಿಟ್ಟು ನಿಮಗೆ ಒಂದು ಖುಷಿ ವಿಷಯನ ಹೇಳಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ಅವನು ಏನು ರಿಯಾಕ್ಷನ್ ಮಾಡ್ತಾರಲ್ಲ ಸತ್ಯ, ಅಂದರೆ ಒಂಥರ ಬೇಸತ್ತು ಹೋಗಿರ್ತಾನಲ್ವ. ಸೊ ಹಾಗಾಗಿ ಯಾಕೆ ನಾನು ಇಷ್ಟೊಂದು ಖುಷಿ ವಿಷಯನ ಹೇಳಕ್ಕೆ ಬಂದಿದ್ದೀನಿ, ನೀವು ನೋಡಿದ್ರೆ ಇಷ್ಟೊಂದು ಸೈಲೆಂಟಾಗಿ ಕೂತಿದ್ದೀರಾ ಸತ್ಯ ಅವರೇ, ಏನಾಯಿತು ಅಂತ ಹೇಳ್ಬಿಟ್ಟು ಲಂಬೂದರವರು ಕೇಳ್ತಾರೆ. ಅಯ್ಯೋ ಸರ್, ನೀವು ಫಸ್ಟು ಖುಷಿ ವಿಷಯ ಅಂತ ಹೇಳ್ತೀರಾ, ಆಮೇಲೆ ಅದಾಗಿಲ್ಲ ಅಂತ ಹೇಳ್ತೀರಾ, ಆವಾಗ ಮತ್ತೆ ಇದೇ ನೋವಲ್ಲೇ ಬಂದು ನಾನು ಕೂತ್ಕೋಬೇಕು. ಸೊ ಹಾಗಾಗಿ ನನಗೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಅಂತೇಳಿ ಸತ್ಯ ಅವರು ಕೂತ್ಕೋತಾರೆ. ಹಂಗಂದ ತಕ್ಷಣ ಅಯ್ಯೋ ಸರ್, ನಾನು ಹೇಳೋದನ್ನ ಕೇಳಿಸ್ಕೊಂಡ್ರೆ ನೀವು ತುಂಬಾ ಖುಷಿ ಪಡ್ತೀರಾ ಅಂತ ಹೇಳ್ಬಿಟ್ಟು ಏನಾಯಿತು ಅಂತ ಅಂದಾಗ, ನಾಳೆ ಕಾವೇರಿ ಹೊರ್ಗಡೆ ಅಂದರೆ ಪೆರೇರಿಂದ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದೀವಿ, ಹೊರಗಡೆ ಬರ್ತಾ ಇದ್ದಾಳೆ ಅಂತ ಕೂಡ ಹೇಳ್ಬಿಡ್ತಾರೆ. ಅಯ್ಯೋ ಸರ್, ನೀವು ನಿಜ ಹೇಳ್ತಿದ್ದೀರಾ, ನನ್ನ ತಂಗಿ ನಾಳೆ ಪೆರರ್ ಮೇಲೆ ಹೊರಗಡೆ ಬರ್ತಿದ್ದಾಳ ಅಂತ ಸತ್ಯ ಅವರು ಕೇಳ್ತಾ ಇರ್ತಾರೆ. ಹೌದು, ನಾನು ಯಾಕೆ ಸುಳ್ಳು ಹೇಳಿ ಅಂತ ಹೇಳ್ಬಿಟ್ಟು ಲಂಬೂದವ್ರವ್ರು ಹೇಳ್ತಾರೆ. ಏನು ಗೊತ್ತಾ, ಕೋರ್ಟಿಂದ ನನಗೆ ನೋಟಿಸ್ ಕಳಿಸಿದ್ರು, ಅಂದರೆ ಈ ರೀತಿ ಪೆರರ್ ಮೇಲೆ ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ನಿಮಗೆ ತುಂಬ ಸರಿ ಫೋನ್ ಮಾಡಿದೆ, ನಾನು ಫೋನ್ನ ನೀವು ಅಟೆಂಡ್ ಮಾಡಲಿಲ್ಲ. ಸೊ ಹಾಗಾಗಿ ಬಂದು ನಾನು ಡೈರೆಕ್ಟಾಗಿ ಹೇಳಬೇಕು ಅಂತ ಬಂದೆ, ಆದರೆ ನೀವು ನೋಡೋದು ನಂಬ್ತಾನೆ ಇಲ್ಲ ಅಂತ ಲಂಬೂದವ್ರವರು ಹೇಳ್ತಾರೆ. ಹಾಗಂದ ತಕ್ಷಣ ಸತ್ಯ ಒಂದು ಖುಷಿ ಯಪ್ಪ ಹೇಳೋಕ್ಕೆ ಆಗೋದಿಲ್ಲ, ಸುಮ್ಮನೆ ಹಿಡ್ಕೊಂಡು ಎಲ್ಲನೂ ಕುಡ್ದಾಡ್ಬಿಡ್ತಾನೆ, ನನ್ನ ತಂಗಿ ಈಚೆ ಬರ್ತಾಳೆ ಅಂತ. ಅಕ್ಕಪಕ್ಕದ್ದು ಮನೆಯವ್ರಿಗೆಲ್ಲ, ಅಕ್ಕ ಲಕ್ಷ್ಮಕ್ಕ ನನ್ನ ತಂಗಿ ಬರ್ತಿದ್ದಾಳೆ, ಅಕ್ಕ ಅದೇನೇನೋ ಹೆಸ್ರುಗಳೆಲ್ಲ ಕೂತ್ಕೊಂಡು ಸಿಕ್ಕಾಪಟ್ಟೆ ಖುಷಿಪಟ್ಟು, ಅವನು ಎಷ್ಟು ಖುಷಿ ಅಂತಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಪಟ್ಬಿಟ್ಟು ಎಲ್ಲ ಹಿಡ್ಕೊಂಡು ಕುಣ್ದು ಆಡ್ಬಿಡ್ತಾನೆ. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ, ಇದನ್ನೆಲ್ಲ ಬಾಲನೇ ಮಾಡಿಸಿದ್ದಾನೆ ಅನ್ನೋದು ನನಗೊಂದು ಡೌಟ್ ಇದೆ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆಗ ಬಾಲ ಏನು ಹೇಳ್ತಾನೆ ಗೊತ್ತಾ, ಸತ್ಯ ಇಷ್ಟು ದಿನ ನಿನ್ನ ಒಂದು ನೋವು, ನಿನ್ನ ಒಂದು ಏನು ಗೊತ್ತಾ ಟೆನ್ಷನ್ನು, ಆದರೆ ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಲ್ಲ, ನಿನಗೂ ಕೂಡ ತುಂಬ ನೋವು ಕೊಟ್ಟೆ. ನಿನ್ನ ತಂಗಿ ಈಚೆ ಬರ್ತಿದ್ದಾಳಲ್ವ, ನೀನು ಈ ನಗು ನೋಡೋಕ್ಕೋಸ್ಕರ ಸತ್ಯ ನಾನು ತುಂಬ ಖುಷಿ ಪಡ್ತಿರೋದು. ಆದರೆ ಈ ಖುಷಿ ಹೀಗೆ ಇರಬೇಕು, ಆದರೆ ಆ ಬಾಲನ್ನು ಹೊರದನ್ನ ನಾನು ನೋಡ್ಕೊತೀನಿ, ನೀನು ಯೋಚನೆ ಮಾಡಬೇಡ, ನಿನಗೆ ಯಾವತ್ತೂ ನಾನು ತೊಂದರೆ ಆಗಕ್ಕೆ ಬಿಡೋದಿಲ್ಲ ಅಂತ ಬಾಲ ಅಂದ್ಕೊಳ್ತಾ ಇರ್ತಾನೆ. ಸೊ ಇನ್ನೇನು ಇಲ್ಲಿ ಲಂಬೋದರವರೇ, ನೀವೆಷ್ಟು ಒಳ್ಳೆ ವಿಷಯನ ತಂದರೆ ಗೊತ್ತಾ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ಅಂತ ಕೈ ಮುಗಿತಾ ಇರ್ತಾನೆ ಲಂಬೋದರವ್ರಿಗೆ. ಸೊ ಆದರೆ ಇಲ್ಲಿ ಬೇರೆ ಟ್ವಿಸ್ಟೇ ಇದೆ. ಇಲ್ಲಿ ರಾಣಿ ರವಿ ಹತ್ರ ಹೇಳಿದ್ದಕ್ಕೆ ಒಪ್ಕೊಂಡು ರವಿ ಅವರೇನಾದರೂ ಪೆರರ್ ಮೇಲೆ ಕಾವೇರಿನ ಈಚೆ ತರ್ತಿದ್ದಾರೋ ಇಲ್ಲ ಅಂತಂದರೆ ಸೆಕೆಂಡ್ ಒನ್ ಬಂದುಬಿಟ್ಟು ಇಲ್ಲಿ ಬಾಲನೇ ಪೆರರ್ ಮೇಲೆ ಈಚೆ ತರಿಸ್ತಿದ್ದಾನೋ ಅನ್ನೋದು ನಾಳೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ರಾಣಿ ಅಂತೂ ತುಂಬ ದೊಡ್ಡ ತ್ಯಾಗ ಮಾಡಿಬಿಟ್ಟು ನಿಮ್ಮ ಜೊತೆ ಬರ್ತೀನಿ, ನಮ್ಮ ಅಮ್ಮನ್ನ ಬಿಡಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಬಾಲ ಕೂಡ ಪೆರರ್ ಮೇಲೆ ಈಚೆ ತರಬೇಕು ಅನ್ನೋದೇನಾದರೂ ಅವ್ನ ಮನಸ್ಸಲ್ಲಿ ಇರುತ್ತಾ, ಯಾರು ತಂದಿದ್ದಾರೆ, ಏನು ಮಾಡಬೇಕು, ನಾಳೆ ಕಾವೇರಿ ಕೂಡ ಮನೆ ಬಿಟ್ಟು ಹೋಗ್ತಿದ್ದಾಳೆ, ರಾಣಿ ಕೂಡ ಮನೆ ಬಿಟ್ಟು ಹೋಗ್ತಿದ್ದಾಳೆ, ಏನಾಗುತ್ತೆ ಏನು ಕತೆ ಅಂತ ನಾಳೆವರೆಗೂ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಕಾವೇರಿ ಕೂಡ ನಾಳೆ ಈಚೆ ಬರ್ತಿದ್ದಾಳೆ. ಸೊ ಎಲ್ಲರೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಥ್ಯಾಂಕ್